ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅವಧೂತ ಶ್ರೀ ಸದ್ಗುರು ಪರಪ್ಪ ಸ್ವಾಮಿಗಳ ಗದ್ದಿಗೆ ಇದಾಗಿದ್ದು, ಸದ್ಗುರು ಪರಪ್ಪ ಸ್ವಾಮಿಗಳು ಒಬ್ಬ ಮಹಾನ್ ಪವಾಡ ಪುರುಷರಾಗಿದ್ದು, ಅವರ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದು, ಅವರು ದೇಹ ತ್ಯಾಗದ ನಂತರವೂ ಇಂದಿಗೂ ಪವಾಡೋಪಾದಿಯಲ್ಲಿ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ನೆನೆದವರು ಮನದಲ್ಲಿ ಎಂಬಂತೆ ಭಯಭಕ್ತಿಯಿಂದ ಏನನ್ನು ನೀವು ಕೇಳಿಕೊಳ್ಳುತ್ತೀರಿಯೋ ಆ ಎಲ್ಲ ಕೋರಿಕೆಗಳನ್ನು ಸದ್ಗುರುಗಳು ಶ್ರೀ ಪರಪ್ಪ ಸ್ವಾಮಿಗಳು ಗದ್ದಿಗೆಯಲ್ಲಿದ್ದುಕೊಂಡು ಇಂದಿಗೂ ಈಡೇರಿಸುತ್ತಿದ್ದಾರೆ. ಇಂಥ ಮಹಾನ್ ಸಂತರು ಪವಾಡ ಪುರುಷರು ಆದಂಥ ಅವಧೂತ ಸದ್ಗುರು ಶ್ರೀ ಪರಪ್ಪ ಸ್ವಾಮಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಸರಿಸುಮಾರು ಇಲ್ಲಿಗೆ 150 ವರ್ಷಗಳ ಹಿಂದೆ ವಿಜಾಪುರ ಜಿಲ್ಲೆಯ ಗುಳೇದಗುಡ್ಡದ ಮಹಾನ್ ದೈವಭಕ್ತ ಕುಟುಂಬವೊಂದರಲ್ಲಿ ಶ್ರೀ ಪರಪ್ಪನವರ ಜನನವಾಗುತ್ತದೆ. ಚಿಕ್ಕಂದಿನಿಂದಲೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದಲ್ಲಿ ಅವರ ಮನ ವಾಲುತ್ತದೆ. ಹೆಚ್ಚು ಮಾತುಕತೆಯಿಲ್ಲದ ಬಾಲಕರು ಗುಳೇದಗುಡ್ಡದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧ್ಯಾನಾಸಕ್ತರಾಗಿ ಕೂಡುವುದು, ಹೊಟ್ಟೆ ಹಸಿವಾದಾಗ ಮನೆಗೆ ಹೋಗಿ ರೊಟ್ಟಿಯನ್ನು ತಿಂದು ಮತ್ತೆ ದೇವಾಲಯಕ್ಕೆ ಬಂದು ಕುಳಿತು ಆಂಜನೇಯ ಸ್ವಾಮಿಯ ಧ್ಯಾನದಲ್ಲಿ ತಲ್ಲೀನರಾಗುತ್ತಿರುತ್ತಾರೆ. ಹೀಗೆ ವರ್ಷಗಳು ಕಳೆದು ಹೋಗುತ್ತವೆ. ವಯಸ್ಕನಾಗುತ್ತಾರೆ. ತಂದೆ ತಾಯಿಗಳು ಏನು ಮಾಡುವುದೆಂದು ಯೋಚಿಸುತ್ತಿರುವಾಗ ಹಿರಿಯರು ಅವನಿಗೆ ಮದುವೆ ಮಾಡಿ ಎಂದು ಹೇಳುತ್ತಾರೆ. ತಂದೆ ತಾಯಿಯರು ಅವನಿಗೆ ಹುಡುಗಿಯನ್ನು ಹುಡುಕಿ ಪರಪ್ಪನನ್ನು ಬೇಡವೆಂದರೂ ಕೇಳದೆ ಬಲವಂತವಾಗಿ ಮದುವೆ ಮಾಡುತ್ತಾರೆ. ಶ್ರೀ ಆಂಜನೇಯ ಸ್ವಾಮಿಯ ವರಪುತ್ರನಾದ ಪರಪ್ಪನು ತುಂಬ ಮನನೊಂದು ರಾತ್ರಿ 12 ಗಂಟೆಯ ವೇಳೆಯಲ್ಲಿ ತಂದೆ ತಾಯಿ ಮತ್ತು ಮಡದಿಯನ್ನು ತೊರೆದು ಮನೆಯಿಂದ ಹೊರಬರುತ್ತಾರೆ. ಹೀಗೆ ಅನೇಕ ಊರುಗಳನ್ನು ಸುತ್ತುತ್ತಾ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯಗಳಲ್ಲಿ ವಾಸ್ತವ್ಯ ಮಾಡುತ್ತಾ ಹುಬ್ಬಳ್ಳಿಗೆ ಬರುತ್ತಾರೆ. ಅಲ್ಲಿ ಪವಾಡ ಪುರುಷರಾದ ಸಿದ್ಧಾರೂಢರ ಸಂಪರ್ಕವಾಗಿ ಆತ್ಮೀಯರಾಗುತ್ತಾರೆ. ಅಲ್ಲಿ ಕೆಲವು ವರ್ಷಗಳು ಅವರ ಜೊತೆಯಲ್ಲಿದ್ದು ನಂತರದಲ್ಲಿ ಅಲ್ಲಿಂದ ಪಯಣಿಸುತ್ತಾರೆ. ಹೀಗೆ ಪಯಣಿಸುತ್ತಾ ಎಲ್ಲಿಗೆ ರಾತ್ರಿಯಾಗುತ್ತೋ ಅಲ್ಲಿ ಆಂಜನೇಯನ ದೇವಾಲಯದಲ್ಲಿ ಉಳಿದುಕೊಳ್ಳುವುದು, ಯಾರಾದರೂ ರೊಟ್ಟಿ ಕೊಟ್ಟರೆ ಸ್ವೀಕರಿಸುವುದು, ಹೀಗೆ ಮುಂದಕ್ಕೆ ಪಯಣಿಸುವುದು ಮಾಡುತ್ತಿರುತ್ತಾರೆ. ಉಳಿಯಾರ್ ತಲುಪುತ್ತಾರೆ. ಅಲ್ಲಿ ಕೆಲವು ದಿನವಿದ್ದು ಶ್ರೀರಾಂಪುರಕ್ಕೆ ಬರುತ್ತಾರೆ. ಇಲ್ಲಿ ಆಂಜನೇಯನ ಗುಡಿಯಲ್ಲಿ ಉಳಿದುಕೊಳ್ಳುತ್ತಾರೆ. ಆಗ ಶ್ರೀರಾಂಪುರದಲ್ಲಿ ನೇಯ್ಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳಿದ್ದು, ಆಂಜನೇಯನ ವರಪುತ್ರರಾದ ಶ್ರೀ ಪರಪ್ಪ ಸ್ವಾಮಿಗಳು ಕಾಯಕವೇ ಕೈಲಾಸವೆಂದರಿತು ಪ್ರತಿನಿತ್ಯ ತಮಗೆ ಇಷ್ಟ ಬಂದವರ ಒಂದು ಮನೆಗೆ ಹೋಗುವುದು, ಮಗ್ಗ ನೇಯ್ದು ರೊಟ್ಟಿಯನ್ನು ತಿನ್ನುವುದು. ರೊಟ್ಟಿ ಕೊಡದಿದ್ದರೆ ಇವರೇ ಮನೆಯೊಳಗೆ ಹೋಗಿ ರೊಟ್ಟಿ ಪಲ್ಯವನ್ನು ತೆಗೆದುಕೊಂಡು ತಿಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬರುತ್ತಿದ್ದರು. ಯಾರ ಮನೆಗೆ ಹೋಗಿ ನೇಯ್ಗೆ ಮಾಡುತ್ತಿದ್ದರೋ ಅವರು ಎಲ್ಲ ರೀತಿಯಿಂದಲೂ ಉದ್ಧಾರವಾಗುತ್ತಿದ್ದರು. ಅವರ ಪವಾಡಗಳು ಅವಿರತವಾಗಿ ನಡೆಯಲು ಪ್ರಾರಂಭಿಸಿದವು. ಇನ್ನು ಕೆಲವು ಜನಗಳು ಪರಪ್ಪ ಸ್ವಾಮಿಯನ್ನು ಆರಾಧಿಸತೊಡಗಿದರು. ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಅವರಿಗೆ ಪ್ರಿಯವಾದ ರೊಟ್ಟಿ ಪಲ್ಯವನ್ನೂ ನೀಡತೊಡಗಿದರು. ಹಾಗೂ ಅವರಿಗೆ ಪ್ರಿಯವಾದ ಹೋಳಿಗೆ ತುಪ್ಪವನ್ನು ತಂದು ಕೊಡುತ್ತಿದ್ದರು. ಇನ್ನು ಕೆಲವು ಜನರು ಇವನೊಬ್ಬ ಹುಚ್ಚನೆಂದು ಕರೆಯುತ್ತಿದ್ದರು. ಹುಡುಗರುಗಳು ಹುಚ್ಚನೆಂದು ಕಲ್ಲು ಹೊಡೆಯುತ್ತಿದ್ದರು. ಹುಚ್ಚನೆಂದು ಕರೆದವರು ಹುಚ್ಚರಾದರು. ಶ್ರೀ ಆಂಜನೇಯ ಸ್ವಾಮಿಯ ವರಪುತ್ರನಾದ ಶ್ರೀ ಪರಪ್ಪನವರಿಗೆ ಆಂಜನೇಯ ಸ್ವಾಮಿಯು ಇನ್ನು ನಿನ್ನ ನಿಜರೂಪವನ್ನು ತೋರಿಸೆಂದು ಆಜ್ಞಾಪಿಸಿದರು. ಶ್ರೀ ಪರಪ್ಪ ಸ್ವಾಮಿಯು ಕೆರೆಯ ಏರಿಯ ಮೇಲೆ ಇದ್ದಂಥ ಹುತ್ತದ ಪಕ್ಕದಲ್ಲಿ ಕುಳಿತುಕೊಂಡರು. ಕೂಡಲೇ ನಾಗರಹ ಒಂದು ಪರಪ್ಪನವರ ತೊಡೆಯ ಮೇಲೆ ಬಂದು ಹಾಡತೊಡಗಿತು. ಇದನ್ನು ಕಂಡ ಜನರು ಇವರು ಸಾಮಾನ್ಯರಲ್ಲ, ದೇವರ ಸ್ವರೂಪವೆಂದು ತಿಳಿದು ಇವರನ್ನು ಆರಾಧಿಸತೊಡಗಿದರು. ಇವರ ಪವಾಡಗಳ ಬಗ್ಗೆ ಬೆಂಗಳೂರಲ್ಲದೆ ಎಲ್ಲ ಕಡೆಗಳಿಂದಲೂ ಭಕ್ತರು ಬರತೊಡಗಿದರು. ಭಕ್ತರು ರೊಟ್ಟಿ ಪಲ್ಯ ಹೋಳಿಗೆ ತುಪ್ಪ ತೆಗೆದುಕೊಂಡು ಬಂದು ಸದ್ಗುರು ಪರಪ್ಪ ಸ್ವಾಮಿಯವರನ್ನು ಆರಾಧಿಸತೊಡಗಿದರು.
ಭಕ್ತರು ಬಂದ ತಕ್ಷಣ ಸದ್ಗುರುಗಳು, ನೀನು ಏಕೆ ಬಂದಿದ್ದೀಯಾ? ಎಲ್ಲವೂ ಆಗುತ್ತದೆ, ನಿನ್ನ ಎಲ್ಲ ಕಷ್ಟಗಳು ಹೋಗುತ್ತವೆ, ನಿಮಗೆ ಸಂತಾನವಾಗುತ್ತೆ, ನಿಮಗೆ ವಿವಾಹವೂ ಆಗುತ್ತದೆ, ನೀವು ಏನನ್ನು ಬೇಡಿ ನನ್ನಲ್ಲಿಗೆ ಬರುತ್ತೀರೋ ಅವೆಲ್ಲವನ್ನು ನಾನು ಪರಿಹರಿಸುತ್ತೇನೆ ಎಂದು ಹೇಳಿ ಎಲ್ಲರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು. ಶ್ರೀರಾಂಪುರದಿಂದ ಸದ್ಗುರುಗಳು 4 ಕಿಲೋಮೀಟರ್ ದೂರದಲ್ಲಿರುವ ಹಲಗೊಂಡನಹಳ್ಳಿಯ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲೇ ಅನೇಕ ವರ್ಷಗಳು ನಿಂತಿದ್ದರು. ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದರು. ಇವರ ದರ್ಶನ ಸಿಕ್ಕಿದರೆ ಸಾಕೆಂದು ದೂರದಿಂದ ಜನರು ಬರುತ್ತಿದ್ದರು. ಅತಿ ಹೆಚ್ಚಾಗಿ ಪವಾಡಗಳು ನಡೆಯತೊಡಗಿದವು. ಹೀಗಿರುವಾಗ ಕಾಲನ ಕರೆಯಂತೆ ದೇಹತ್ಯಾಗವನ್ನು ಮಾಡುತ್ತಾರೆ. ಆಗ ಊರಲ್ಲಿ ಯಾರೂ ಇರುವುದಿಲ್ಲ. ವಿಷಯವನ್ನು ತಿಳಿದ ಶ್ರೀರಾಂಪುರದ ಜನರು ಅಲ್ಲಿಗೆ ಹೋಗಿ ಸದ್ಗುರುಗಳ ಪಾರ್ಥಿವ ಶರೀರವನ್ನು ಶ್ರೀರಾಂಪುರಕ್ಕೆ ತಂದು ಮೆರವಣಿಗೆಯನ್ನು ಮಾಡಿ ಆರ್ಯ ವೈಶ್ಯರೊಬ್ಬರು ಜಾಗವನ್ನು ನೀಡಿದರು. ಆ ಜಾಗದಲ್ಲಿ ಸದ್ಗುರು ಪರಪ್ಪ ಸ್ವಾಮಿಯ ಸಮಾಧಿ ಮಾಡಿ ಗದ್ದಿಗೆ ನಿರ್ಮಿಸಲಾಗಿದೆ. ಸದ್ಗುರುಗಳು ಎಲ್ಲೆಲ್ಲಿ ಹೋಗಿದ್ದರೋ ಅಲ್ಲೆಲ್ಲ ಮಠಗಳನ್ನು ನಿರ್ಮಿಸಲಾಗಿದೆ. ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಒಂದು ದಿನ ಪರಪ್ಪ ಸ್ವಾಮಿಯವರ ಹತ್ತಿರ ಬರುತ್ತಾರೆ. ಪರಪ್ಪ ಸ್ವಾಮಿಗಳು, ನೀನು ನಡೆದುಕೊಂಡು ಎಲ್ಲಿ ಹೋಗುತ್ತೀಯೋ ಅಲ್ಲಿ ಮಠವನ್ನು ಕಟ್ಟು ಎಂದು ಹೇಳುತ್ತಾರೆ. ಹಾಗೆ ಅವರು ಹೇಳಿದ ಜಾಗವೇ ಇಂದು ಮಲ್ಲಾಡಿಹಳ್ಳಿಯ ಮಠವಾಗಿದೆ. ಯಾರು ಭಕ್ತಿಯಿಂದ ಇಲ್ಲಿಗೆ ಬಂದು ಪೂಜಿಸಿ ಮದುವೆ, ಸಂತಾನ, ಆರೋಗ್ಯ ಭಾಗ್ಯ, ಸಂಪತ್ತು, ಮನೆ, ಮಠ, ಸೈಟು, ಶತ್ರುಗಳ ಕಾಟ, ಕೋರ್ಟ್ ಕೇಸು ಇತ್ಯಾದಿ ಕೇಳುತ್ತಾರೋ ಅವುಗಳನ್ನು ಅವಧೂತ ಸದ್ಗುರು ಶ್ರೀ ಪರಪ್ಪ ಸ್ವಾಮಿಗಳು ಈಡೇರಿಸುತ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.